2023 ಇಂಡಿಯನ್ ಕ್ರಿಕೆಟ್ ವಿಚಾರದಲ್ಲಿ ಬ್ಯಾಡ್ ಮೆಮೊರಿ ಅಂತಲೇ ಹೇಳಬಹುದು. ವರ್ಲ್ಡ್ ಕಪ್ ಫೈನಲ್ ಸೋಲಿನಿಂದಾಗಿ ಕ್ರಿಕೆಟ್ ಅಭಿಮಾನಿಗಳು 2023 ನೆನಪು ಮಾಡಿಕೊಳ್ಳೋಕ್ಕೂ ಕೂಡ ಇಷ್ಟಪಡೋದಿಲ್ಲ. ಆದರೆ 2024ರಲ್ಲಿ ಕೆಲ ಅಚೀವ್ಮೆಂಟ್ ಮಾಡಿಕೊಳ್ಳೋ ಅವಕಾಶ ಟೀಮ್ ಇಂಡಿಯಾಗೆ ಇದೆ. 2023ರಲ್ಲಿ ಒನ್ ಡೇ ವರ್ಲ್ಡ್ ಕಪ್ ಸೋತಿದ್ರು, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅನ್ನು ಕೂಡ ಸೋತಿದ್ರು. ಆದರೆ ಈ ವರ್ಷ ಇನ್ನೊಂದು ವಿಶ್ವಕಪ್ ಗೆಲ್ಲುವ ಅಪಾರ್ಚುನಿಟಿ ಟೀಮ್ ಇಂಡಿಯಾಗೆ ಇದೆ. ಜೊತೆಗೆ ಕೆಲ ಕ್ರೂಷಿಯಲ್ ಬೈಲ್ಯಾಟ್ರಲ್ ಸೀರೀಸ್ಗಳನ್ನು ಕೂಡ ಟೀಮ್ ಇಂಡಿಯಾ ಆಡಲಿದ್ದು, ಇವೆಲ್ಲವೂ ಇನ್ನೊಂದು ವರ್ಲ್ಡ್ ಕಪ್ಗೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗಲಿದೆ. ಇವೆಲ್ಲದರ ಬಗ್ಗೆಯೂ ಇವತ್ತಿನ ಈ ಎಪಿಸೋಡ್ನಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ವರ್ಷ ಟೀಮ್ ಇಂಡಿಯಾ ಒಟ್ಟು ಎಷ್ಟು ಸೀರೀಸ್ಗಳನ್ನು ಆಡಲಿದೆ, ಯಾವ್ಯಾವ ದೇಶಗಳ ವಿರುದ್ಧ ಆಡ್ತಾ ಇದೆ, ಎಲ್ಲೆಲ್ಲ ಆಡ್ತಾ ಇದೆ, ಇವೆಲ್ಲದರ ಬಗ್ಗೆಯೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. 2024 ಇಂಡಿಯನ್ ಕ್ರಿಕೆಟ್ಗೆ ಮಾತ್ರವಲ್ಲ, ಕೆಲ ಇಂಡಿವಿಜುವಲ್ ಪ್ಲೇಯರ್ಸ್ಗಳ ಭವಿಷ್ಯವನ್ನು ಕೂಡ ನಿರ್ಧರಿಸಲಿದೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಮುಂದೆಯಂತೂ ದೊಡ್ಡ ಟಾಸ್ಕೇ ಇದೆ. 2 ICC ಟೂರ್ನಮೆಂಟ್ಗಳನ್ನು ಟಾರ್ಗೆಟ್ ಇಟ್ಕೊಂಡೇ ಆಡಬೇಕಿದೆ. ಒಂದು ಇದೇ ವರ್ಷ ನಡೆಯೋ T20 ವರ್ಲ್ಡ್ ಕಪ್, ಇನ್ನೊಂದು 2025ರಲ್ಲಿ ನಡೆಯೋ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್. ಇದರ ಜೊತೆಗೆ ಟೀಮ್ ಇಂಡಿಯಾ ಯಾವೆಲ್ಲ ಇಂಪಾರ್ಟೆಂಟ್ ಮ್ಯಾಚ್ಗಳನ್ನು ಆಡ್ತಾ ಇದೆ ಅನ್ನೋದನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೌತ್ ಆಫ್ರಿಕಾ ವಿರುದ್ಧ ನಡೆದ ಮೊದಲ ಟೆಸ್ಟ್ ಮ್ಯಾಚ್ ಅನ್ನು ಟೀಮ್ ಇಂಡಿಯಾ ಸೋತಾಗಿದೆ. ಇನ್ನೊಂದು ಟೆಸ್ಟ್ ಬಾಕಿ ಇದೆ. ಜನವರಿ 3ರಿಂದ ಕೇಪ್ ಟೌನ್ ನಲ್ಲಿ 2ನೇ ಟೆಸ್ಟ್ ಮ್ಯಾಚ್ ನಡೆಯಲಿದೆ. ಸೀರೀಸ್ ಗೆಲ್ಲೋಕೆ ಆಗದಿದ್ರು ಕೂಡ ಸೀರೀಸ್ ಲೆವೆಲ್ ಮಾಡುವ ಅವಕಾಶ ಟೀಮ್ ಇಂಡಿಯಾಗೆ ಇದೆ. ಒಂದು ವೇಳೆ ಮ್ಯಾಚ್ ಡ್ರಾ ಆದ್ರೂ ಕೂಡ ಸೀರೀಸ್ ಅನ್ನ ನಾವು ಕಳೆದುಕೊಳ್ಬೇಕಾಗತ್ತೆ. ಹೀಗಾಗಿ ಹೊಸ ವರ್ಷವನ್ನ ಮ್ಯಾಚ್ ವಿನ್ ಆಗೋ ಮೂಲಕ ಆರಂಭಿಸ್ತಾರ ನೋಡ್ಬೇಕಿದೆ. ಸೋತ್ರೆ ಮಾತ್ರ ನಿಜಕ್ಕೂ ಕ್ರಿಕೆಟ್ ಫ್ಯಾನ್ಸ್ಗೆ ವರ್ಷಾರಂಭದಲ್ಲೇ ಅಪ್ಸೆಟ್ ಆಗೋದಂತೂ ಗ್ಯಾರಂಟಿ. ಸೊ ಸೆಕೆಂಡ್ ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾ ಆ್ಯಂಡ್ ಟೀಮ್ ಫೈಟ್ ಮಾಡಲೇಬೇಕಿದೆ. ಅಫ್ಘಾನಿಸ್ತಾನ ವಿರುದ್ಧ T20 ಸೀರೀಸ್. ಜನವರಿ 11ರಿಂದ ಟೀಮ್ ಇಂಡಿಯಾ ಅಫ್ಘಾನಿಸ್ತಾನ ವಿರುದ್ಧ 3 ಮ್ಯಾಚ್ಗಳ T20 ಸೀರೀಸ್ ಅನ್ನು ಆಡಲಿದೆ. ಜನವರಿ 11, ಜನವರಿ 14 ಮತ್ತು ಜನವರಿ 17ರಂದು ಭಾರತದಲ್ಲೇ ಈ 3 ಮ್ಯಾಚ್ಗಳು ಕೂಡ ನಡೆಯುತ್ತೆ. ಆದರೆ ಅಫ್ಘಾನಿಸ್ತಾನ ವಿರುದ್ಧದ ಈ 3 ಮ್ಯಾಚ್ಗಳು ಟೀಮ್ ಇಂಡಿಯಾಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಈ ವರ್ಷ ನಡೆಯೋ T20 ವರ್ಲ್ಡ್ ಕಪ್ ಮುನ್ನ ಟೀಮ್ ಇಂಡಿಯಾ ಆಡ್ತಿರೋ ಏಕೈಕ T20 ಸೀರೀಸ್ ಅಂದ್ರೆ ಅದು ಅಫ್ಘಾನಿಸ್ತಾನದ ವಿರುದ್ಧ. ಹೀಗಾಗಿ ಅಫ್ಘಾನ್ ವಿರುದ್ಧ T20 ಸೀರೀಸ್ಗೆ ಟೀಮ್ ಇಂಡಿಯಾದ ಸ್ಕ್ವಾಡ್ ಹೇಗಿರುತ್ತೆ ಅನ್ನೋದು ಕೂಡ ಇಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಸೂರ್ಯಕುಮಾರ್ ಯಾದವ್ ಇಂಜುರಿಗೆ ಒಳಗಾಗಿದ್ದಾರೆ. ಅಫ್ಘಾನಿಸ್ತಾನ ವಿರುದ್ಧ ಆಡೋದು ಡೌಟ್. ಹೀಗಾಗಿ ಇನ್ನು ಹಾರ್ದಿಕ್ ಪಾಂಡ್ಯ ಕೂಡ ಕಮ್ ಬ್ಯಾಕ್ ಮಾಡ್ತಾರಾ ಅನ್ನೋದು ಇನ್ನೂ ಕೂಡ ಗ್ಯಾರಂಟಿ ಆಗಿಲ್ಲ. ಹಾಗಿದ್ರೆ ಟೀಮ್ ಇಂಡಿಯಾವನ್ನ ಅಫ್ಘಾನಿಸ್ತಾನ ವಿರುದ್ಧದ T20 ಸೀರೀಸ್ನಲ್ಲಿ ಯಾರು ಲೀಡ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿದೆ. ರೋಹಿತ್ ಶರ್ಮಾ ಅಫ್ಘಾನ್ ವಿರುದ್ಧ ಆಡ್ತಾರಾ ಇಲ್ವಾ ಅನ್ನೋದು ಕೂಡ ಇದುವರೆಗೂ ಕನ್ಫರ್ಮ್ ಆಗಿಲ್ಲ. ಹೀಗಾಗಿ ಈ ಎಲ್ಲ ಆ್ಯಂಗಲ್ನಲ್ಲಿ ನೋಡುವಾಗ ಅಫ್ಘಾನ್ ಸೀರೀಸ್ ಕೂಡ ಒಂದಷ್ಟು ಕ್ಯೂರಿಯಾಸಿಟಿ ಮೂಡಿಸಿದೆ. ಇಂಗ್ಲೆಂಡ್ ವಿರುದ್ಧ 5 ಟೆಸ್ಟ್. ಜನವರಿ 25ರಿಂದ ಮಾರ್ಚ್ 11ರವರೆಗೂ ಟೀಮ್ ಇಂಡಿಯಾಗೆ ಬಿಗ್ ಟೆಸ್ಟ್ ನಡೆಯಲಿದೆ. ಇಂಗ್ಲೆಂಡ್ ವಿರುದ್ಧ ಭಾರತದಲ್ಲೇ ಒಟ್ಟು 5 ಮ್ಯಾಚ್ಗಳ ಟೆಸ್ಟ್ ಸೀರೀಸ್ ನಡೆಯುತ್ತೆ. ಹೋಮ್ ಗ್ರೌಂಡ್ನಲ್ಲೇ ಈ ಟೆಸ್ಟ್ ಸೀರೀಸ್ ನಡೀತಾ ಇರೋದು ಟೀಮ್ ಇಂಡಿಯಾಗೆ ಅಡ್ವಾಂಟೇಜ್ ಅನ್ನೋದು ಬಿಟ್ಟರೆ, ಬಟ್ ಇದು ಅತ್ಯಂತ ಕ್ರೂಷಿಯಲ್ ಸೀರೀಸ್ ಆಗುತ್ತೆ ಟೀಮ್ ಇಂಡಿಯಾದ ಪಾಲಿಗೆ. ಯಾಕಂದರೆ ಭಾರತ ಸೇರಿದಂತೆ ಟೆಸ್ಟ್ ಕ್ರಿಕೆಟಿಂಗ್ ನೇಷನ್ಗಳು ಆಡ್ತಾ ಇರೋ ಪ್ರತಿ ಟೆಸ್ಟ್ ಮ್ಯಾಚ್ಗಳು ಕೂಡ ಈಗ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಅಂಡರ್ನಲ್ಲೇ ಬರುತ್ತೆ. ಸದ್ಯ WTC ರ್ಯಾಂಕಿಂಗ್ ಲಿಸ್ಟ್ನಲ್ಲಿ ಟೀಮ್ ಇಂಡಿಯಾ 6ನೇ ಪೊಸಿಷನ್ನಲ್ಲಿದೆ. ಹೀಗಾಗಿ ಈ ವರ್ಷ ಆಡೋ ಪ್ರತಿ ಟೆಸ್ಟ್ ಮ್ಯಾಚ್ಗಳು ಕೂಡ ಟೀಮ್ ಇಂಡಿಯಾಗೆ ಮ್ಯಾಟ್ರ್ ಆಗುತ್ತೆ. ಹೆಚ್ಚಿನ ಪಂದ್ಯಗಳನ್ನು ಗೆದ್ದರಷ್ಟೇ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಕ್ವಾಲಿಫೈ ಆಗಬಹುದು. ಹೀಗಾಗಿ ಇಂಗ್ಲೆಂಡ್ ವಿರುದ್ಧದ 5 ಟೆಸ್ಟ್ ಮ್ಯಾಚ್ಗಳು ಕೂಡ ಟೀಮ್ ಇಂಡಿಯಾಗೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರಲಿದೆ. ಮಾರ್ಚ್ ಮೇನಲ್ಲಿ IPL ಟೂರ್ನಿ. ಇನ್ನು ಮಾರ್ಚ್ ಮತ್ತು ಮೇ ತಿಂಗಳಿನಲ್ಲಿ ಈ ವರ್ಷದ IPL ಟೂರ್ನಿ ನಡೆಯುತ್ತೆ. T20 ವರ್ಲ್ಡ್ ಕಪ್ಗೂ ಮುನ್ನ IPL ಟೂರ್ನಿ ನಡೀತಾ ಇರೋದ್ರಿಂದ ಟೀಮ್ ಇಂಡಿಯಾದ ಆಟಗಾರರಿಗೂ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇರಿದಂತೆ ಹಲವು ಆಟಗಾರರ T20 ಭವಿಷ್ಯ ಮತ್ತು ವರ್ಲ್ಡ್ ಕಪ್ ಸ್ಕ್ವಾಡ್ಗೆ ಸೆಲೆಕ್ಟ್ ಆಗ್ತಾರಾ ಇಲ್ವಾ ಅನ್ನೋದು IPL ಪರ್ಫಾರ್ಮೆನ್ಸ್ ಆಧಾರದಲ್ಲಿ ಕೂಡ ಡಿಸೈಡ್ ಆಗಬಹುದು. ಹೀಗಾಗಿ ಟೀಮ್ ಇಂಡಿಯಾ ಆಟಗಾರರು IPLನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್. ಜೂನ್ನಲ್ಲಿ T20 ವರ್ಲ್ಡ್ ಕಪ್. ಕ್ರಿಕೆಟ್ ಫ್ಯಾನ್ಸ್ ಎಲ್ಲರೂ ಕೂಡ ಕಾಯ್ತಾ ಇರೋದು T20 ವರ್ಲ್ಡ್ ಕಪ್ಗಾಗಿ. ಜೂನ್ನಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕದಲ್ಲಿ T20 ವರ್ಲ್ಡ್ ಕಪ್ ನಡೆಯಲಿದ್ದು, ಈ ಬಾರಿ ಆದರೂ ಟೀಮ್ ಇಂಡಿಯಾ ಟ್ರೋಫಿಯನ್ನು ಗೆಲ್ಲುತ್ತಾ ನೋಡಬೇಕಿದೆ. 2007ರಲ್ಲಿ ಧೋನಿ ಕ್ಯಾಪ್ಟನ್ಸಿಯಲ್ಲಿ T20 ವರ್ಲ್ಡ್ ಕಪ್ ಗೆದ್ದ ಬಳಿಕ ಕಳೆದ 16 ವರ್ಷಗಳಿಂದ ಒಂದೇ ಒಂದು ಬಾರಿ ಟೀಮ್ ಇಂಡಿಯಾ ಟೂರ್ನಿಯನ್ನು ಗೆದ್ದಿಲ್ಲ. ಈ ಬಾರಿ ಒನ್ ಡೇ ವರ್ಲ್ಡ್ ಕಪ್ ಅನ್ನು ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇಂಡಿಯನ್ ಟೀಮ್ T20 ವಿಶ್ವಕಪ್ ಅನ್ನಾದರೂ ಗೆಲ್ತಾರಾ ನೋಡಬೇಕಿದೆ. ಶ್ರೀಲಂಕಾ, ಬಾಂಗ್ಲಾದೇಶ, ನ್ಯೂಜಿಲೆಂಡ್ ವಿರುದ್ಧ ಸೀರೀಸ್.
T20 ವರ್ಲ್ಡ್ ಕಪ್ ಬಳಿಕ ಜುಲೈನಲ್ಲಿ ಟೀಂ ಇಂಡಿಯಾ ಶ್ರೀಲಂಕಾ ಪ್ರವಾಸ ಕೈಗೊಳ್ಳುತ್ತೆ. 3 ಒನ್ ಡೇ ಮತ್ತು 3 T20 ಸೀರೀಸ್ ಅನ್ನು ಕೂಡ ಟೀಂ ಇಂಡಿಯಾ ಆಡಲಿದೆ. ನಂತರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಬಾಂಗ್ಲಾದೇಶ ಟೀಮ್ ಭಾರತಕ್ಕೆ ಬರುತ್ತೆ. ಬಾಂಗ್ಲಾ ವಿರುದ್ಧ ಟೀಂ ಇಂಡಿಯಾ ಒಟ್ಟು 2 ಟೆಸ್ಟ್ ಮ್ಯಾಚ್ಗಳು ಮತ್ತು 3 T20 ಮ್ಯಾಚ್ಗಳನ್ನು ಕೂಡ ಆಡಲಿದೆ. ಇದಾದ್ಮೇಲೆ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನ್ಯೂಜಿಲೆಂಡ್ ಕೂಡ ಭಾರತ ಪ್ರವಾಸ ಕೈಗೊಳ್ಳುತ್ತೆ. ನ್ಯೂಜಿಲೆಂಡ್ ವಿರುದ್ಧ 3 ಟೆಸ್ಟ್ ಮ್ಯಾಚ್ಗಳನ್ನಷ್ಟೇ ಭಾರತ ಆಡುತ್ತೆ. ಆಸ್ಟ್ರೇಲಿಯಾ ವಿರುದ್ಧ 4 ಟೆಸ್ಟ್ ಮ್ಯಾಚ್. ಇದು ನಿಜಕ್ಕೂ ಹ್ಯೂಜ್ ಸೀರೀಸ್. 2024 ನವೆಂಬರ್ ಎಂಡ್ನಲ್ಲಿ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಟೂರ್ ಕೈಗೊಳ್ತಾ ಇದೆ. 4 ಮ್ಯಾಚ್ಗಳ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ನಡೆಯುತ್ತೆ. ಆಸ್ಟ್ರೇಲಿಯಾದಲ್ಲೇ ಈ ಸೀರೀಸ್ ನಡೀತಾ ಇರೋದು ಟೀಂ ಇಂಡಿಯಾಗೆ ಬಹುದೊಡ್ಡ ಚಾಲೆಂಜ್ ಆಗಿರಲಿದೆ. ಈ ಹಿಂದೆ 2022ರಲ್ಲಿ ಆಸ್ಟ್ರೇಲಿಯಾವನ್ನ ಅವರದ್ದೇ ಗ್ರೌಂಡ್ನಲ್ಲಿ ನಮ್ಮವರು ಸೋಲಿಸಿದ್ರು. ಆಗ ಅಜಿಂಕ್ಯ ರಹಾಣೆ ಕ್ಯಾಪ್ಟನ್ಸಿಯಲ್ಲಿ ಟೀಂ ಇಂಡಿಯಾ ಸೀರೀಸ್ ಗೆದ್ದಿತ್ತು. ರಿಷಬ್ ಪಂತ್ ಅಂತೂ 4ನೇ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತವನ್ನು ಗೆಲ್ಲಿಸಿಕೊಟ್ಟಿದೆ. ಅಂದು ರಿಷಬ್ ಪಂತ್ ಅವರು ಹೀರೋ ಆಗಿದ್ರು ಆ ಟೆಸ್ಟ್ನಲ್ಲಿ. ಹೀಗಾಗಿ ಮತ್ತೊಮ್ಮೆ ಆ ಇತಿಹಾಸವನ್ನು ಟೀಂ ಇಂಡಿಯಾ ಮರುಕಳಿಸ್ತಾ ಅನ್ನೋದನ್ನು ನೋಡಬೇಕಿದೆ. ಇನ್ನು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೂ ಮುನ್ನ ಟೀಂ ಇಂಡಿಯಾ ಆಡೋ ಕೊನೆಯ ಟೆಸ್ಟ್ ಸೀರೀಸ್ ಕೂಡ ಈ ಆಸ್ಟ್ರೇಲಿಯಾ ವಿರುದ್ಧದ ಸೀರೀಸ್ ಆಗಿರಲಿದೆ. ಹೀಗಾಗಿ WTC ಫೈನಲ್ಗೆ ಕ್ವಾಲಿಫೈ ಆಗೋಕೆ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲೇಬೇಕಾದಂತಹ ಅನಿವಾರ್ಯತೆಗೆ ಟೀಂ ಇಂಡಿಯಾ ಸಿಲುಕಬಹುದು. ಯಾಕಂದರೆ ಸದ್ಯ WTC ರ್ಯಾಂಕಿಂಗ್ನಲ್ಲಿ ನಾವು 6ನೇ ಪೊಸಿಷನ್ನಲ್ಲಿದ್ದೇವೆ. ಹೀಗಾಗಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಟೀಮ್ ಮೇಲೆ ಈ ವರ್ಷದುದ್ದಕ್ಕೂ ತುಂಬಾನೇ ಪ್ರೆಷರ್ ಇರುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ 2024 ಇಂಡಿಯನ್ ಕ್ರಿಕೆಟ್ಗೆ ನಿಜಕ್ಕೂ ಕ್ರೂಷಿಯಲ್ ಆಗಿರಲಿದೆ. ಏನಿವೆ, ನಿಮ್ಮ ಪ್ರಕಾರ 2024ರಲ್ಲಿ ಟೀಮ್ ಇಂಡಿಯಾ T20 ವರ್ಲ್ಡ್ ಕಪ್ ಗೆಲ್ಲುತ್ತಾ? ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ನಮ್ಮವರು ಕ್ವಾಲಿಫೈ ಆಗ್ತಾರೆ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.